ಯುದ್ಧದ ಎಫೆಕ್ಟ್ ಪವರ್ ಪೆಟ್ರೋಲ್ ಬೆಲೆ ಏರಿಕೆ. ಬೆಲೆ ಏರಿಕೆ ಖಂಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶ. ಇರಾನ್, ಇಸ್ರೇಲ್, ಅಮೆರಿಕ ದೇಶಗಳ ನಡುವಿನ ಯುದ್ಧ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಯುದ್ಧದ ಎಫೆಕ್ಟ್ನಿಂದಾಗಿ ಒಂದ್ ಕಡೆ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದ್ರೆ ಮತ್ತೊಂದ್ ಕಡೆ ಪೆಟ್ರೋಲ್ ದರ ದಿಢೀರ್ ಏರಿಕೆ ಕಂಡಿದ್ದು ಜನರನ್ನ ಕಂಗಾಲಾಗುವಂತೆ ಮಾಡ್ತಾ ಇದೆ. ಪವರ್ ಪೆಟ್ರೋಲ್ ದರ ಏಕಾಏಕಿ 2.35 ರೂಪಾಯಿಗೆ ಏರಿಕೆ ಮಾಡಲಾಗಿದ್ದು ಜನರು ಶಾಕಿಗೆ ಒಳಗಾಗಿದ್ದಾರೆ. ಹೌದು, ಯುದ್ಧದ ಎಫೆಕ್ಟ್ನಿಂದಾಗಿ ರಾಜ್ಯದಲ್ಲಿ ಸರ್ಕಾರ ಎಚ್ಪಿ ಹಾಗೂ ಸ್ಪೀಡ್ ಪೆಟ್ರೋಲ್ ದರವನ್ನ 2.35 ರೂಪಾಯಿಗೆ ಏರಿಕೆ ಮಾಡಲಾಗಿದ್ದು ವಾಹನ ಸವಾರರ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ. ಇತ್ತೀಚಿನ ದಿನಗಳಲ್ಲಿ ಜನರು ಮೈಲೇಜ್ಗಾಗಿ ಹಾಗೂ ಚೆನ್ನಾಗಿ ರನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ಪೀಡ್, ಪವರ್, XP 95 ರೀತಿಯ ಪೆಟ್ರೋಲ್ ಬಳಕೆಯನ್ನ ಮಾಡಲು ಮುಂದಾಗಿದ್ರು. ಆದರೆ ಸರ್ಕಾರ ಇದೀಗ ಜನರಿಗೆ ಶಾಕ್ ಅನ್ನ ನೀಡಿದ್ದು ತೈಲ ಅಭಾವದ ಕಾರಣ ಹೇಳಿ ಏಕಾಏಕಿ ಪೆಟ್ರೋಲ್ ದರವನ್ನ ಹೆಚ್ಚಳ ಮಾಡಿದೆ. ಇದರಿಂದ ಸಾಮಾನ್ಯ ಜನರಿಗೆ ಸಾಕಷ್ಟು ತೊಂದರೆಯಾಗ್ತಾ ಇದ್ದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮಾಡ್ಬೇಕಂದ್ರೆ ನಾವು ಮಾಡಬೇಡ್ರಿಂದ್ರೂ ಮಾಡ್ತಾರೆ, ಮಾಡಿಂದ್ರೂ ಮಾಡ್ತಾರೆ ಅವರು. ಅಲ್ವರ ತೊಂದರೆನೇ. ಯಾವ ಸರ್ಕಾರ ಏನು ಮಾಡಿದ್ರು ತೊಂದರೆನೇ. ಪ್ಲಸ್ ಪಾಯಿಂಟ್ ಯಾವುದೈತೆ? ಎಲ್ಲ ಮೈನಸ್ ಪಾಯಿಂಟೇ ಅಲ್ವರ. ಯಾವುದು ಪ್ಲಸ್ ಪಾಯಿಂಟ್ ಇಲ್ಲ, ಎಲ್ಲ ಮೈನಸ್ ಪಾಯಿಂಟೇ. ಅದೇ ಕಳ್ಳಂಗೊಂದು ಪಿಳ್ಳಿನವ ಅನ್ನಂಗೆ ಹೇಳ್ತಾರೆ ಅಷ್ಟೇ. ಜಾಸ್ತಿ ಆಗ್ಬೋದು. ಇದನ್ನೇ ಕಮ್ಮಿ ಮಾಡಿದರೆ ಆಗೋದು. ಇರೋದೇ ಕಮ್ಮಿ ಮಾಡಿದರೆ ಒಂದು ಸ್ವಲ್ಪ ನಮ್ಮಂಥವ್ರಿಗೆ ಅನುಕೂಲ ಆಗೋದು. ಈಗ ದಿವಸ ಹಿಂಗೆ ರೈಸ್ ಮಾಡಿದ್ರೆ ಈಗಲೇ ವ್ಯವಹಾರಗಳೇ ಕಮ್ಮಿ, ಜೀವನ ಮಾಡೋದು ಹೆಂಗೆ? ಇವರು ಎಲ್ಲದು ರೇಟ್ಗಳು ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಹಂಗಾಗಿ ತೊಂದರೆಗಳು ಆಗ್ತಾಯಿದೆ. ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬೇಡ ಮಾಡೋದ್ರಿಂದ ಏನು ಎಲ್ಲರಿಗೂ ತೊಂದರೆನೇ. ಪಿ ಕುಮಾರು ರೇಟ್ ಈಗಲೇ ಜಾಸ್ತಿ ಅನ್ನಿಸ್ತಾ ಇದೆ. ನಮಗೆ ಇನ್ನೂ ಜಾಸ್ತಿ ಮಾಡಿದ್ರೆ ಸಾಮಾನ್ಯ ಜನಗಳ ಮೇಲೆ ತುಂಬ ಹೊರೆಯಾಗಿ ಜೀವನ ನಡೆಸೋದು ಕಷ್ಟ ಆಗುತ್ತೆ. ಹಂಗಾಗಿ ಮಾಡದೇ ಇದ್ದರೆ ಒಳ್ಳೆಯದು ಅನಿಸುತ್ತೆ. ಸರ್ಕಾರಗಳೆಲ್ಲ ನಾವು ಸಮಾಜದ ಪರವಾಗಿ ಜನರ ಪರವಾಗಿದ್ದೀವಿ ಅಂತಾರೆ. ಒಂದು ಕಡೆ ಈ ರೀತಿಯಾಗಿ ಟ್ಯಾಕ್ಸ್ಗಳು ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಳ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ಗಳು, ಪೆಟ್ರೋಲ್ದು ಎಲ್ಲ ಒಳ್ಳೆ ಇನ್ಕಮ್ ಇದೆ, ಒಳ್ಳೆ ಕ್ರೋಢೀಕರಣ ಇದೆ ಟ್ಯಾಕ್ಸ್ ಎಲ್ಲ. ಆದರೆ ಸರಿಯಾಗಿ ಬಳಸ್ತಾ ಇಲ್ಲ. ಅದು ಬೇರೆ ಬೇರೆ ಕೆಲಸಕ್ಕೂ ಅದು ಸರಿಯಾಗಿ ಇಂಪ್ರೂವ್ಮೆಂಟ್ ವರ್ಕ್ಗೆ ಬಳಸ್ತಾ ಇಲ್ಲ. ಹಂಗಾಗಿ ಜನಗಳಿಗೆ ಭಾಳ ನೋವಾಗ್ತಿದೆ. ಟ್ಯಾಕ್ಸು ಕಟ್ಟಿದ್ದಾರೆ, ಎಲ್ಲರೂ ಕಟ್ತಾನೂ ಇದ್ದಾರೆ. ಹಂಗಾಗಿ ತುಂಬ ಹೊರೆ ಆಗ್ತಾಯಿದೆ ಜನಗಳಿಗೆ. ಭಾಳ ಇನ್ನು ಮುಂದೆ ಬರ್ತಾ ತುಂಬ ಕಷ್ಟ ಆಗ್ತಾ ಇದೆ. ಹಂಗಾಗಿ ಪೆಟ್ರೋಲ್ ರೇಟೇ ಜಾಸ್ತಿ, ಈಗಿರೋ ಪೆಟ್ರೋಲ್ ರೇಟೇ ಜಾಸ್ತಿ. ಖಂಡಿತ ಜಾಸ್ತಿ ಮಾಡಬಾರ್ದು ಅನಿಸುತ್ತೆ. ಈಗ ತುಂಬ ಹೊರೆ ಆಗಿದೆ. ಈಗಲೇ ಮೋರ್ ದ್ಯಾನ್ ಒಂದು 20 to 30% ಜಾಸ್ತಿ ಆಗಿದೆ. ಆದಷ್ಟು ಇದು ಮಾಡಬಾರ್ದು ಜಾಸ್ತಿ ಅಂತ ನಮಗನ್ಸುತ್ತೆ. ತುಂಬ ಒತ್ತಡ ಆಗಿದೆ ಸರ್. ಇರಾನು ಇದು ಯುದ್ಧ ನಡೀತಿದೆ, ತುಂಬ ಒತ್ತಡ ಆಗಿದೆ. ಇನ್ನೂ ಹೆಂಗಾಗುತ್ತೆ ಅನ್ನೋದು ಯಾರಿಗೂ ಏನೂ ಗೊತ್ತಾಗ್ತಿಲ್ಲ ಇನ್ನೂ. ಸರಿ, ಹೇಳ್ತಾ ಇದ್ದಾರೆ ಪೆಟ್ರೋಲ್ ಈಗಿರೋ ರೇಟೇ ಕಡಿಮೆ ಜಾಸ್ತಿ ಇದೆ, ಅದರಲ್ಲಿ ಮತ್ತೆ ಜಾಸ್ತಿ ಮಾಡೋದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಹೆಂಗಾಗುತ್ತೆ ಅಂತ ಯಾರಿಗೂ ಏನೂ ಗೊತ್ತಿಲ್ಲ. ಹೆಂಗೆ ಬೇಕಾದ್ರೂ ಆಗ್ಬೋದು. ಅಲ್ಲ, ಈಗಾಗಲೇ ಪವರ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಈಗ ನಾರ್ಮಲ್ ಪೆಟ್ರೋಲ್ ಜಾಸ್ತಿ ಆಯಿತು ಅಂದರೆ ತುಂಬ ಸಾರ್ವಜನಿಕ ತುಂಬ ಒತ್ತಡ ಆಗುತ್ತೆ. ಈಗ ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಸಿಗ್ತಿಲ್ಲ ಅನ್ನೋದು ಒಂದು ಕಡೆ, ಆದರೆ ಪೆಟ್ರೋಲ್ದು ಒಂದು ಕಡೆ ಹಿಂಸೆ ಆಗಿದೆ, ಗ್ಯಾಸ್ದು ಒಂದು ಕಡೆ ಹಿಂಸೆ ಆಗಿದೆ. ಟೀ ಅಂಗಡಿಗಳು, ಹೋಟ್ಲುಗಳಿಗೆ ತುಂಬ ಎಫೆಕ್ಟ್ ಆಗಿದೆ. ಆಲ್ಮೋಸ್ಟ್ ಅಲ್ಲೆಲ್ಲ ಹೋಟ್ಲುಗಳೆಲ್ಲ ಕ್ಲೋಸ್ ಮಾಡಿದ್ದಾರೆ, ಟೀ ಅಂಗಡಿಗಳು ಎಲ್ಲ ಕ್ಲೋಸ್ ಮಾಡಿದ್ದಾರೆ. ತುಂಬ ಹೊಡ್ತಾ ಇದೆ ಸರ್. ಸಾರ್ವಜನಿಕ ತುಂಬ ಒತ್ತಡ ಆಗ್ತಿದೆ. ಈಗ ನಿಮ್ಮ ಪ್ರಕಾರ ಪೆಟ್ರೋಲ್ ಜಾಸ್ತಿ ಮಾಡಬೇಕಾ ಹೇಗೆ? ಜಾಸ್ತಿ ಆಗೋದು ತುಂಬ ಒತ್ತಡ ಆಗುತ್ತೆ ಸರ್. ಈಗಿರೋ ಪೆಟ್ರೋಲ್ ರೇಟೇ ಚೆನ್ನಾಗಿದೆ ಇದೆ. ಇನ್ನೂ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಅಂದರೆ ಸಾರ್ವಜನಿಕ ತುಂಬ ತೊಂದರೆ ಆಗುತ್ತೆ ಓಡಾಡೋಕ್ಕೆಲ್ಲ. ಇನ್ನು ಯುದ್ಧದ ಎಫೆಕ್ಟ್ನಿಂದಾಗಿ ರಾಜ್ಯಕ್ಕೆ ಸಾಕಷ್ಟು ಬೆಲೆ ಏರಿಕೆ ಆಗ್ತಾ ಇವೆ. ಇದರಿಂದ ಜನರು ಕಂಗಾಲಾಗ್ತಾ ಇದ್ದು ಜನರು ತತ್ತರಿಸೋಗ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.